ಸಾದರಮಂಗಲ ಸರ್ವೆ ನಂಬರ್ 32ರ 2 ಎಕರೆ 27 ಗುಂಟೆ ಜಮೀನು ಪೈಕಿ ಈ ದಿನ ಸರಿಸುಮಾರು ಒಂದು 40ರಿಂದ 50 ಕೋಟಿ ಆಸ್ತಿಯನ್ನು ಇವತ್ತು ಬೆಂಗಳೂರು ಪೂರ್ವ ತಾಲೂಕು ತಹಶೀಲ್ದಾರ್ ರಾಜೀವ್ ಅವರು ಒತ್ತುವರಿ ತೆರವನ್ನು ಮಾಡಿರ್ತಾರೆ. ಈ ಒಂದು ಜಗಳಾಡೋದ ಅವಶ್ಯಕತೆ ಅಷ್ಟೇ. ಇವತ್ತು ನಮ್ಮ ಸಾದರಮಂಗಲದಲ್ಲಿ ಒಂದು ಸ್ಮಶಾನ ಚಿಕ್ಕದಾಗಿತ್ತು. ಈಗ ಸುಮಾರು 1 ಎಕರೆ ಮೇಲ್ಪಟ್ಟ ಜಮೀನನ್ನು ಉಳಿಸಿದ್ದಾರೆ, ಒತ್ತುವರಿಯನ್ನು ಡೆಮೊಲೇಷನ್ ಮಾಡಿಸಿದ್ದಾರೆ. ಬೆಂಗಳೂರು ಪೂರ್ವ ತಾಲ್ಲೂಕು ಕೆಆರ್ಪುರ ಹೋಬಳಿ ಸಾದರಮಂಗಲ ಗ್ರಾಮ ಸರ್ವೆ ನಂಬರ್ 32ರಲ್ಲಿರುವ 2 ಎಕರೆ 20 ಗುಂಟೆ ಜಮೀನು ಸಾರ್ವಜನಿಕ ರುದ್ರಭೂಮಿಗೆ ಸೇರಿರುತ್ತದೆ. ಸುಮಾರು 1 ಎಕರೆಗೂ ಹೆಚ್ಚಿನ ಜಮೀನು ಒತ್ತುವರಿಯಾಗಿರುತ್ತದೆ. ಇದರ ಅನ್ವಯ ಗ್ರಾಮಸ್ಥರು, ಸಂಘ ಸಂಸ್ಥೆಗಳು ಜಮೀನು ಒತ್ತುವರಿಯಾಗಿದ್ದು ಒತ್ತುವರಿ ತೆರವುಗೊಳಿಸಬೇಕೆಂದು ತಹಶೀಲ್ದಾರರವರಿಗೆ ಮನವಿ ಸಲ್ಲಿಸಿರುತ್ತಾರೆ. ಅದರಂತೆ ಸದರಿ ವಿಚಾರದಲ್ಲಿ ಸ್ಥಳೀಯ ಕಂದಾಯಾಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿಕೊಂಡು ಸ್ಥಳ ತನಿಖೆ ಕೈಗೊಂಡು ಒತ್ತುವರಿಯ ಬಗ್ಗೆ ನಿಯಮಾನುಸಾರ ಪರಿಶೀಲಿಸಿ ಒತ್ತುವರಿ ತೆರವಿಗೆ ನಿರ್ದೇಶನ ನೀಡಿರುತ್ತಾರೆ. ತಹಶೀಲ್ದಾರರ ನಿರ್ದೇಶನದಂತೆ ಸಮನ್ವಯ ನಕ್ಷೆಯೊಂದಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಒತ್ತುವರಿ ತೆರವುಗೊಳಿಸಿ ಸಾದರಮಂಗಲದ ಗ್ರಾಮಸ್ಥರಿಗೆ ಸ್ಮಶಾನ ಭೂಮಿಯನ್ನು ಉಳಿಸಿಕೊಟ್ಟಿರುತ್ತಾರೆ. ಬೆಂಗಳೂರು ಪೂರ್ವ ತಾಲೂಕು ಕೃಷ್ಣರಾಜಪುರ ಹೋಬಳಿ ಸಾದರಮಂಗಲ ಸರ್ವೆ ನಂಬರ್ 32ರ 2 ಎಕರೆ 27 ಗುಂಟೆ ಜಮೀನು ಪೈಕಿ ಈ ದಿನ ಸುಮಾರು 1 ಎಕರೆಗೂ ಹೆಚ್ಚಿನ ಜಾಗ ಸರಿಸುಮಾರು ಒಂದು 40ರಿಂದ 50 ಕೋಟಿ ಆಸ್ತಿಯನ್ನು ಇವತ್ತು ಬೆಂಗಳೂರು ಪೂರ್ವ ತಾಲೂಕು ತಹಶೀಲ್ದಾರ್ ರಾಜೀವ್ ಅವರು ಹಾಗೂ ಉಪ ತಹಶೀಲ್ದಾರು RI VA ಮತ್ತು ಸರ್ವೆ ಅಧಿಕಾರಿಗಳು ಪೊಲೀಸು ಸಹಯೋಗದೊಂದಿಗೆ ಈ ದಿನ ಒತ್ತುವರಿ ತೆರವನ್ನು ಮಾಡಿರ್ತಾರೆ. ಈ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡಂಥ ಕಂದಾಯ ಅಧಿಕಾರಿಗಳಿಗೂ ಹಾಗೂ ಈ ಒಂದು ಒತ್ತುವರಿಗೆ ಗ್ರಾಮಸ್ಥರು, ಯುವಕರು ಎಲ್ಲರೂ ಸಹ ನೆರವು ನೀಡಿರ್ತಾರೆ. ಅದೇ ರೀತಿ ನಾನು ಸಹ 24 ಅಕ್ಟೋಬರ್ 2024ನೇ ದಿನಾಂಕದಂದು ಯಲಹಂಕದಲ್ಲಿ ಲೋಕಾಯುಕ್ತ ಅದಾಲತ್ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ನಾವು ದೂರು ನೀಡಿದ್ವಿ. ಆ ದೂರಿನಂತೆ ಅವರು ಕೇಸ್ ದಾಖಲು ಮಾಡಿ ತಹಶೀಲ್ದಾರ್ಗೆ ಒತ್ತುವರಿ ತೆರವು ಮಾಡಲಿಕ್ಕೆ ಸೂಚನೆ ನೀಡಿರ್ತಾರೆ. ಅದರಂತೆ ಹಲವು ಬಾರಿ ಡಿಜಿಟಲ್ ಸರ್ವೆ ಮತ್ತು ಮ್ಯಾನ್ಯುಯಲ್ ಸರ್ವೆ ಎಲ್ಲ ಸರ್ವೆಗಳು ಎಲ್ಲ ಮಾಡಿ ಒತ್ತುವರಿದಾರರಿಗೆ ಮನವರಿಕೆ ಮಾಡಿ ಈ ದಿನ ಕೋಟ್ಯಾಂತರ ರೂಪಾಯಿ ಆಸ್ತಿನ ಕಂದಾಯಾಧಿಕಾರಿಗಳು ಉಳಿಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. SK ಮಾದೇಶು, ಸಾಮಾಜಿಕ ಕಾರ್ಯಕರ್ತರು, ಸಾದರಮಂಗಲ. ಊರಿನ ಗ್ರಾಮಸ್ಥರಿಗೆ ಹಾಗೂ ನಮ್ಮ ಅಧಿಕಾರಿಗಳಿಗೆ ತುಂಬ ಧನ್ಯವಾದಗಳು. ಈ ಜಾಗನ ಉಳಿಸ್ಕೊಟ್ಟಿದ್ದಕ್ಕೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ಸರ್. ನಿಮ್ಮ ಹೆಸರು? ವೆಂಕಟೇಶ್ ಅಂದ್ಬಿಟ್ಟು. ಎಷ್ಟು ವರ್ಷದಿಂದ ಈ ಹೋರಾಟ ನಡೀತಾ ಇದೆ ಸರ್? ಇದು ತುಂಬ ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀರಿ. ಇವಾಗ ಇದಕ್ಕೆ ಒಂದು ಅಂತ್ಯವನ್ನು ಕಾಣ್ತಾ ಇದೆ ಸರ್. ಊರಿನ ಎಲ್ಲ ಜನರ ಸಪೋರ್ಟು ಇದೆ ಸರ್. ಎಲ್ಲ ಊರಿನ ಮುಖ್ಯಸ್ಥರು, ಊರಿನ ಗ್ರಾಮಸ್ಥರು ಎಲ್ಲರದ್ದು ಸಪೋರ್ಟ್ ಇದೆ. ಹಾಗೂ ನಮ್ಮ ಅಧಿಕಾರಿಗಳಿಗೂ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದ ಸರ್. ಈ ದಿನ ಸಾದರಮಂಗಲ ಗ್ರಾಮದ ಸರ್ವೆ ನಂಬರ್ 32ರ ಸ್ಮಶಾನವನ್ನು ಒತ್ತುವರಿ ಮಾಡಿದ್ರು. ಕಾರಣಾಂತರಗಳಿಂದ ಅದು ಹಾಗೆ ನಿಂತಿತ್ತು. ಸುಮಾರು ವರ್ಷಗಳಿಂದ ನದಿಗೆ ಬಿದ್ದಿತ್ತು. ಅದನ್ನು ನಮ್ಮ ಸಂಘ ಸಂಸ್ಥೆಗಳು, ಗ್ರಾಮದ ಯುವಕರು, ಹಾಗೆಯೇ ರಾಜಕೀಯ ಪಕ್ಷಗಳವರು ಸಪೋರ್ಟ್ ಮಾಡಿದ್ದಾರೆ. ಆದ್ದರಿಂದ ಇವತ್ತು ನಮ್ಮ ಸಾದರಮಂಗಲದಲ್ಲಿ ಒಂದು ಸ್ಮಶಾನ ಚಿಕ್ಕದಾಗಿತ್ತು. ಈಗ ಸುಮಾರು 1 ಎಕರೆ ಮೇಲ್ಪಟ್ಟ ಜಮೀನನ್ನು ಉಳಿಸಿದ್ದಾರೆ, ಒತ್ತುವರಿಯನ್ನು ಡೆಮೊಲೇಷನ್ ಮಾಡಿಸಿದ್ದಾರೆ. ಆ ಒಂದು ಕಾರಣಕ್ಕೆ ಅದು ಸುಮಾರು 40 ಕೋಟಿ ಬೆಲೆ ಬಾಳುವ ಜಾಗ ಅದು ಇವತ್ತು ನಾವು ಧನ್ಯವಾದ ಹೇಳಬೇಕಂದ್ರೆ ತಹಸೀಲ್ದಾರು ರಾಜೀವ್ ಅವರಿಗೆ, ಸಾರಿಗೆ ಹಾಗೂ ಕಂದಾಯ ಇಲಾಖೆಯವರಿಗೆ ಹಾಗೂ BMP ವರ್ಗದವರಿಗೆ ಎಲ್ಲರೂ ಧನ್ಯವಾದ ಹೇಳಬೇಕು. ಹಾಗೆ ಸಂಘ ಸಂಸ್ಥೆಯ ನಾಯಕರಿಗೆ, ನಮ್ಮ ಗ್ರಾಮದ ಮುಖ್ಯಸ್ಥರು, ಹಿರಿಯರು, ಕಿರಿಯರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇವತ್ತು ಈ ಒಂದು ಜಾಗ ಉಳಿಸ್ಕೊಟ್ಟಿರೋದಕ್ಕೆ ಇವತ್ತು ಧನ್ಯವಾದ ಮತ್ತೆ ಹೇಳ್ತಾ, ಗೋವಿಂದರಾಜು, ಸಾದರಮಂಗಲ, UD ಬ್ಲಾಕ್ ಕಾಂಗ್ರೆಸ್ SC ವಿಭಾಗ.
ಧನ್ಯವಾದಗಳು ಅಧ್ಯಕ್ಷರು.